ಮಾಡಿದ್ದೇನೆ, ಅದಕ್ಕೊಂದು ನೆಪ ಅಂತ ಹೇಳಿಬಿಟ್ಟೆ ನೀನು. ತಾಯಿಗೆ ಮಗ ಇದ್ರಕ್ಕಿಂತ ಕೆಟ್ಟದಾಗ ಅವಮಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ನನ್ನಿಂದ ನಿಮ್ಗೆ ಇಷ್ಟೊಂದು ಹರ್ಟ್ ಆಗತ್ತೆ ಅಂತ ಗೊತ್ತಿರಲಿಲ್ಲ ಮಮ್ಮಿ. ಏನೋ ಗೊತ್ತಾಗದೆ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಮಮ್ಮಿ. ಐ ಆಮ್ ವೆರಿ ಸಾರಿ ಮಮ್ಮಿ. ನೀನಾದ್ರೂ ಅಮ್ಮ ಒಂದು ಮಾತಾಡಚ್ಚಿ. ಅವ್ರ ಪರವಾಗಿ ನಾನು ಹಿಂಗೆ ಮಾತು ಕೊಡ್ತೀನಿ. ನೀನು ಇನ್ನೂ ಅವನ್ನ ಕ್ಷಮಿಸಿಲ್ಲ ಅಂದ್ರೆ ಅವ್ನು ಬೇಜಾರು ಮಾಡ್ಕೊಂಡು ಎಲ್ಲಾದ್ರೂ ಹೋಗ್ಬಿಡ್ತಾನೆ ಕಡೆ. ನಮ್ಮ ಆದಿ ಯಾವತ್ತೂ ಕಣ್ಣೀರು ಹಾಕ್ದವನಲ್ಲ. ಅಂಥದ್ರಲ್ಲಿ ಇವತ್ತು ಕಣ್ಣೀರು ಹಾಕೊಂಡು ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದಾನೆ. ದೊಡ್ಡವಳಾಗಿ ನೀನೇ ಕ್ಷಮಿಸ್ಬಿಡೆ ಅವನ್ನ. ಆದಿ, 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 ಆದಿ. ನೀವಿನ ಸೂರ್ಯನ ಯಾವಾಗ ಬೇಕಾದರೂ ಮೀಟ್ ಮಾಡ್ಬೋದು. ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಇನ್ಯಾವತ್ತೂ ನಾನು ಬರಲ್ಲ. ತಗೊಳ್ಳಿ, ಈ ಫೋಟೋನ ನಿಮ್ಮ ರೂಮಲ್ಲಿ ಇಟ್ಕೊಳ್ಳಿ. ಏನಿದು? ನಿಮ್ಮ ತಾಯಿ ಫೋಟೋ. ಅದು ನನಗೆ ಗೊತ್ತಿದೆ. ಇದನ್ನ ಯಾಕೆ ನನಗೆ ತೋರಿಸ್ತಿದ್ಯಾ? ಡ್ಯಾಡಿ ಆರ್ತಿ ಅಮ್ಮನ ಯಾವಾಗ ಬೇಕಾದರೂ ಮೀಟ್ ಮಾಡ್ಬೋದು. ಆರ್ತಿ ಅಮ್ಮ ಈ ಮನೆಗೆ ಬರೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ಯಲ್ಲ, ಅದನ್ನ ಈ ಫೋಟೋ ಮುಟ್ಟಿ ಪ್ರಮಾಣ ಮಾಡಿ ಹೇಳು. ಆಗ್ಲೇ ನಮಗೆಲ್ಲ ನಂಬಿಕೆ ಬರೋದು. ಹೇಳು. ನನ್ನ ಮುಖ ಯಾಕೋ ನೋಡ್ತಿದ್ಯಾ? ಫೋಟೋ ಮುಟ್ಟಿ ಪ್ರಮಾಣ ಮಾಡು. ಬೇಡ ಬಿಡು ಸಾಕ್ಷಿ, ಬಲವಂತ ಮಾಡಬೇಡ ಅವನಿಗೆ.
ನಮ್ಮ ಸಮಾಧಾನಕ್ಕಾಗಂದ ಅನ್ಸುತ್ತೆ. ಇವ್ರನ್ನ ನನ್ನ ಅನುಮಾನದಿಂದ ನೋಡ್ತಿದ್ರು ಕಣೋ. ನಾನು ಹಿಂಗೆ ಹೇಳ್ಕೊಟ್ಟಿದ್ದೀನಿ ಏನೋ ಥರ. ಫೋಟೋ ಮುಟ್ಟಿ ಪ್ರಮಾಣ ಮಾಡೋ ಆರ್ಯ. ಸರಿ, ಪ್ರಮಾಣ ಮಾಡ್ತೀನಿ. ಆದರೆ ಒಂದು ಕಂಡೀಷನ್, ಅದನ್ನು ನೀವು ನಡ್ಸ್ಕೊಡ್ಬೇಕಾಗುತ್ತೆ. ಏನದು? ನನಗೆ ಬುದ್ಧಿ ಬರೋಕ್ಕಿಂತ ಮುಂಚೆಯಿಂದನೂ ನನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋದು ಅರ್ಪಿತಾ ಅಮ್ಮ. ಇನ್ಯಾರೇ ಬಂದ್ರೂ ಅವ್ರನ್ನ ತಾಯಿ ಅಂತ ಕರೆಯೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಆರತಿ ಅವ್ರು ಬಂದರು ಅಂತ ಅವ್ರನ್ನ ಅಮ್ಮ ಅಂತ ಕರೆಯೋಕ್ಕೆ ನಂಗೆ ಹೇಳಿಬಿಡಿ ಪ್ಲೀಸ್. ಅವ್ರು ಬಂದಮೇಲೆ ಇವ್ರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಬಾರ್ದು. ಆಯಿತು ಆರ್ಯ, ಇದಕ್ಕೆ ನಾನು ಯಾವ ಅಬ್ಜೆಕ್ಷನ್ನೂ ಇಲ್ಲ. ಅರ್ಪಿತಾನ್ ಮನೆಗೆ ಕರ್ಕೊಂಬಂದಿದ್ದು ನಾನೇ. ಈಗ ನಾನೇ ಹೇಳ್ತಾ ಇದ್ದೀನಿ, ಆರತಿ ಮನೆಗೆ ಬಂದಮೇಲೆ ಅವಳ ಹೊರಗಡೆ ಹೋಗೋದು ಬೇಡ, ಇಲ್ಲೇ ಇರಲಿ. ಈಗ ಸಮಾಧಾನನಾ? ಆರತಿ ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಮನೆ ಬರೋದಕ್ಕೆ ನಂದು ಯಾವುದೇ ಆಕ್ಷೇಪ ಇಲ್ಲ. ಡ್ಯಾಡ್, ತುಂಬ ಅಪ್ಸೆಟ್ ಆಗಿದ್ದೀರಂತೆ. ಆದಿತ್ಯ ಹೇಳ್ದ, ಏನಾಯ್ತು? ನಿಮ್ಮ ಡ್ಯಾಡಿ ಯಾವುದನ್ನು ಇಷ್ಟಪಡಲ್ವೋ ಅದು ಮತ್ತೆ ಮತ್ತೆ ಆಗ್ತಾನೆ ಇದೆ. ಐ ಆಮ್ ಗೆಟಿಂಗ್ ಫ್ರಸ್ಟ್ರೇಟೆಡ್ ಡೇ ಬೈ ಡೇ ರಂಜಿತ್. ಎಲ್ಲರೂ ಮುಂದೆ ತಲೆ ತಗ್ಸೋ ಹಾಗಾಗ್ತಾ ಇದೆ. ನೀವು ತಲೆ ತಗ್ಸುವಂಥದ್ದು ಇವಾಗ ಏನಾಯ್ತು ಡ್ಯಾಡ್? ಸಣ್ಣ ಬಳ್ಳಾಪುರದಲ್ಲಿ ಫರ್ಟಿಲೈಸರ್ಸ್ ಕಂಪ್ನಿ ಮಾಡಬೇಕು ಅಂತ ಗೌರ್ಮೆಂಟಿಂದ 150 ಎಕರೆ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೆ. ಆದರೆ ಇವತ್ತು ಆ ಸೂರ್ಯ ಅಸೆಂಬ್ಲಿಯಲ್ಲಿ ಅದರ ವಿರುದ್ಧ ಏನೇನೋ ಎವಿಡೆನ್ಸ್ಗಳನ್ನ ತೋರಿಸಿ ನನ್ನ ಅಲಾಟ್ಮೆಂಟ್ನ ಕ್ಯಾನ್ಸಲ್ ಮಾಡೋ ಹಾಗೆ ಮಾಡಿದ್ದಾನೆ. ದಿನದಿಂದ ದಿನಕ್ಕೆ ಅವನು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದ್ದಾನೆ. ಅವನ ಮುಂದೆ ನಾನು ವೀಕ್ ಆಗ್ತಾ ಇದ್ದೀನಿ. ಎಲ್ಲರೂ ಮುಂದೆ ತಲೆ ತಗ್ಸುವಂತ ಪರಿಸ್ಥಿತಿ ಬಂದಿದೆ. ಆ ಸೂರ್ಯನ ಸದ್ಯಕ್ಕೆ ಬಗ್ಸೋದಕ್ಕೆ ಸಾಧ್ಯ ಇರೋದು ಅವನ ಮಗಳ ಸಾಕ್ಷಿ ನನ್ನ ಮನೆ ಸೊಸೆ ಆದ್ರೆ ಮಾತ್ರ. ಅವನ ಹೆಂಡತಿನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಅವಳನ್ನ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಮಾಡಿ ಕೂಡಿಸಿದೆಯಲ್ಲ, ಅದರಿಂದ ಏನು ಬೆನಿಫಿಟ್ ಆಯಿತು? ಸಾಕ್ಷಿ ವಿಷಯ ಅವಳ ಹತ್ರ ಮಾತಾಡಿದೇನೋ? ಇನ್ನೂ ಇಲ್ಲ ಡ್ಯಾಡ್. ನಾನು ಪ್ರಮೋಷನ್ ಮಾಡಿದ ತಕ್ಷಣ ಅವ್ರ ಮಗಳು ಮದುವೆ ವಿಷಯ ಮಾತಾಡಿದ್ರೆ ನಾನು ಇದಕ್ಕೆ ಅವ್ರನ್ನ ಪ್ರಮೋಟ್ ಮಾಡಿದ್ದೀನಿ ಅಂತ ಅನ್ಸಲ್ವಾ? ಅದಕ್ಕೆ ಸ್ವಲ್ಪ ದಿನ ಹೋಗಲಿ ಅಂತ ಸುಮ್ಮನಿದ್ದೀನಿ ನಾನು. ಸ್ವಲ್ಪ ದಿನ ಅಂದರೆ ಮಾತಾಡೋದಕ್ಕೆ ಇನ್ನೂ ಎಷ್ಟು ದಿವಸ ತಗೋತೀಯ ರಂಜಿತ್? ನೀನು ಡ್ಯಾಡಿ ಬಿಸ್ನೆಸ್ ಎಲ್ಲ ಆ ಸೂರ್ಯ ಕ್ಲೋಸ್ ಡೌನ್ ಮಾಡಿದ ಮೇಲೆ ಮಾತಾಡ್ತೀಯಾ? ಇಲ್ಲ ಸೋಲ್ ತಡ್ಕೊಳಕ್ಕಾಗದೆ ನಾನು ಸೂಸೈಡ್ ಮಾಡ್ಕೊಂಡ್ಮೇಲೆ ಮಾತಾಡ್ತೀಯೋ? ಇನ್ನೂ ಎಷ್ಟು ದಿವಸ ತಗೊಳ್ತೀಯೋ ಹೇಳೋ? ಡ್ಯಾಡ್ ಪ್ಲೀಸ್, ಇಷ್ಟೊಂದು ಎಕ್ಸೈಟ್ ಆಗಬೇಡಿ ನೀವು. ನಿಮ್ಮ ಗೌರವದ ಬಗ್ಗೆ ನನಗೆ ಕಾಳಜಿ ಇದೆ. ನೀವು ತಲೆ ತಗ್ಸೋದಕ್ಕೆ ಖಂಡಿತ ನಾನು ಬಿಡಲ್ಲ. ನನಗೆ ಇನ್ನೊಂದು ವಾರ ಟೈಮ್ ಕೊಡಿ. ಆರತಿ ಅವ್ರ ಹತ್ರ ನನ್ನ ಸಾಕ್ಷಿ ವಿಷಯ ಮಾತಾಡಿ ಮದುವೆ ಡೇಟ್ ಫಿಕ್ಸ್ ಮಾಡಿಸ್ತೀನಿ ನಾನು. ಅದನ್ನು ಆದಷ್ಟು ಬೇಗ ಮಾಡು ರಂಜಿತ್. ನೀನು ಲೇಟ್ ಮಾಡಿದೆ ಅಂತ ಸಾಕ್ಷಿಗೆ ಅವರಮ್ಮ ಬೇರೆ ಹುಡುಗನ ನೋಡಿ ನಿಶ್ಚಿತಾರ್ಥ ಮಾಡಿದ್ರೆ ನಾನು ಮುಳುಗಿ ಹೋಗ್ಬಿಡ್ತೀನಿ. ಅಟ್ ಎನಿ ಕಾಸ್ಟ್ ಸೂರ್ಯನ ಮಗಳು ನನ್ನ ಮನೆ ಸೊಸೆ ಆಗಬೇಕು. ಯು ಅಂಡರ್ಸ್ಟ್ಯಾಂಡ್? ಆಗಲೇ ನಾನು ಸೂರ್ಯನ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯ ಇರೋದು. ಡೋಂಟ್ ವರಿ ಡ್ಯಾಡ್, ಸಾಕ್ಷಿ ಕೂಡ ನನ್ನ ತುಂಬ ಹಚ್ಕೊಂಡಿದ್ದಾಳೆ. ಅವಳು ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಮತ್ತೆ ಅಷ್ಟು ಹಚ್ಕೊಂಡಿದ್ರೆ ಅವಳಿಗೆ ಹೋಗಿ ಆರತಿ ಹತ್ರ ಅವಳ ಲವ್ ವಿಷಯ ಮಾತಾಡೋದಕ್ಕೆ ಹೇಳೋ. ಅದನ್ನು ಹೇಳಿದೆ ಡ್ಯಾಡ್ ನಾನು.
ಆದರೆ ಅವಳು ಅವ್ರ ಅಮ್ಮನ ಹತ್ರ ಈ ವಿಷಯ ಮಾತಾಡೋದಕ್ಕೆ ತುಂಬ ಹೆಸಿಟೇಟ್ ಮಾಡ್ತಿದ್ದಾಳೆ. ಅವಳು ಆರ್ತಿ ಅವ್ರ ಹತ್ರ ನೀನೇ ಮಾತಾಡು, ಇಲ್ಲ ಪೇರೆಂಟ್ಸ್ ಥ್ರೂ ಮಾತಾಡು ಅಂತ ಹೇಳ್ತಿರ್ತಾಳೆ. ಮಾತಕ್ಕೂ ನಿಮ್ಮ ಪೇರೆಂಟ್ಸ್ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇರ್ತಾಳೆ. ಅವ್ರು ಇಲ್ಲಿಲ್ಲ, ಅಬ್ರಾಡ್ನಲ್ಲಿದ್ದಾರೆ ಅಂತ ಹೇಳಿ ಇಷ್ಟು ದಿವಸ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಇದು ಜಾಸ್ತಿ ದಿವಸ ನಡೆಯಲ್ಲ ಡ್ಯಾಡ್. ನಾನು ದಿನ ಇದನ್ನೇ ಹೇಳ್ತಿದ್ರೆ ಖಂಡಿತ ಅವಳಿಗೆ ಡೌಟ್ ಬರೋ ಚಾನ್ಸಸ್ ಇದೆ. ನೀನು ಹೇಳೋದು ಕರೆಕ್ಟ್ ಇದೆ. ದಿನ ಅದೇ ನೆಪ ಹೇಳ್ತಿದ್ರೆ ಅವಳಿಗೆ ಡೌಟ್ ಬರೋ ಚಾನ್ಸಸ್ ಇದೆ. ಆಗ ನಮ್ಮ ಪ್ಲ್ಯಾನ್ ಎಲ್ಲ ಎಡವಟ್ಟಾಗೋಗ್ಬಿಡುತ್ತೆ. ಒಂದು ಕೆಲಸ ಮಾಡು, ಕೆನಡಾದಲ್ಲಿರೋ ನಿಮ್ಮ ತಾಯಿ ಹತ್ರ ವಿಡಿಯೋ ಕಾಲ್ ಮಾಡಿಸು. ಆಗ ಸಾಕ್ಷಿಗೆ ನಿನ್ನ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗತ್ತೆ. ಎಸ್ ಡ್ಯಾಡ್, ನಾನು ಅದನ್ನೇ ಅಂದ್ಕೋತಾ ಇದ್ದೆ. ಹಾಗೆ ನೀನೇ ಒಂದು ಟೈಮ್ ನೋಡಿ ಆರ್ತಿ ಹತ್ರ ಮದುವೆ ವಿಷಯ ಮಾತಾಡ್ಬಿಡು. ಆರ್ತಿ ಒಪ್ಕೊಂಡ್ರೆ ಸಾಕ್ಷಿ ನೋ ಅನ್ನಲ್ಲ ಅಂತ ನೀನೇ ಹೇಳಿದೆಯಲ್ಲ. ಅವರೊಬ್ಬರಿ ಮದುವೆ ಒಪ್ಕೊಂಡ್ಬಿಟ್ರೆ ಎಲ್ಲ ರೂಟ್ಸು ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಕರೆಕ್ಟ್. ನಾನು ಅದ್ರ ಬಗ್ಗೆನೂ ಯೋಚನೆ ಮಾಡಿದ್ದೀನಿ ಡ್ಯಾಡ್. ಅದಕ್ಕೆ ನಾನೊಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ. ಏನು ಪ್ಲ್ಯಾನು? ಸ್ಟುಪಿಡ್, ಏನು ಯೋಚನೆ ಮಾಡ್ತೀಯೋ? ಮೊದಲೇ ಮಿಡಲ್ ಕ್ಲಾಸ್ ಮೆಂಟ್ಯಾಲಿಟಿ. ಜೇಬಲ್ಲಿ ದುಡ್ಡು ಇಲ್ದಿದ್ರು ಮೈ ತುಂಬ ಸ್ವಾಭಿಮಾನ ಮಾತ್ರ ತುಂಬಿಕೊಂಡಿರ್ತಾರೆ. ಬೇಡ ಅಂದ್ಬಿಡ್ತಾರೆ. ಅದಕ್ಕೂ ಪ್ಲ್ಯಾನ್ ಮಾಡಿದ್ದೀನಿ ಡ್ಯಾಡ್. ಆ ಪ್ಲ್ಯಾನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಸಾಕ್ಷಿ, ಆರ್ಯ, ಒಂದು ನಿಮಿಷ ಬನ್ನಿ. ಏನ್ ಡ್ಯಾಡಿ ಎಲ್ರೂ ಒಟ್ಟಿಗೆ ಕರ್ತಿದ್ದೀರಾ ಅಂದ್ರೆ ಏನೋ ಸ್ಪೆಷಲ್ ವಿಷಯ ಅನ್ಸುತ್ತೆ. ಮಗಳು ಮದುವೆ ಅಂದ್ರೆ ತಂದೆಗೆ ಸ್ಪೆಷಲ್ ಅಲ್ವಾ? ವಾವ್, ಕಂಗ್ರಾಟ್ಸ್ ಕಣೆ. ಯಾ ಡ್ಯಾಡ್, ಈ ಲೂಸನ್ ಮದುವೆ ಆಗ್ತಿರೋದು? ಏ ಮೆಂಟ್ಲು, ನೀನ್ ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ತೀಯಾ? ಹುಡುಗನ್ ನೋಡಿದ್ದು ನಾನಲ್ಲ, ಆರ್ತಿಯವರು. ಯಾರು ಡ್ಯಾಡಿ ಹುಡುಗ? ಹುಡುಗನ್ನ ನಾನು ನೋಡಿಲ್ಲ, ಒಂದು ಒಳ್ಳೆ ಹುಡುಗನ್ ನೋಡಿದ್ದೀನಿ. ಅವನೇನಾದರೂ ಒಪ್ಕೊಂಡ್ರೆ ನಮ್ಮ ಸಾಕ್ಷಿಗೆ ಒಳ್ಳೆ ಜೋಡಿ ಆಗುತ್ತೆ ಅಂತ ಅವ್ರು ಹೇಳಿದರು. ಈಗಲೇ ಯಾಕೆ ಡ್ಯಾಡಿ ನನಗೆ ಮದುವೆ? ಫೈನಲ್ ಇಯರ್ ಮುಗಿಲಿ. ಯಾಕೆ ಹಾಗಂತ್ಯ? ನಿನ್ನ ವಯಸ್ಸಿಗೆ ನನಗೆ ಮದುವೆ ಆಗಿ ನಿಮ್ಮ ರವಿ ದೊಡ್ಡಪ್ಪ ಹುಟ್ಟಿದ, ಗೊತ್ತಾ? ಅಜ್ಜಿ, ನಿಮ್ ಕಾಲ ಬೇರೆ, ನನ್ನ ಕಾಲ ಬೇರೆ. ಆದರೆ ನಿಂಗೆ ಆರ್ತಿಯವರು ಹುಡುಗನ್ ನೋಡಾಗಿದೆ ಸಾಕ್ಷಿ. ನೀನು ಬೇರೆ ನೆಪ ಹೇಳೋ ಹಾಗಿಲ್ಲ. ಹುಡುಗ ಒಪ್ಕೊಂಡ್ರೆ ಮದುವೆ ಡೇಟ್ ಫಿಕ್ಸ್ ಮಾಡಬೇಡ. ಹುಡುಗ ಒಪ್ಕೊಂಡ್ರೆ ಆಗೋಯ್ತಾ? ಅವ್ನ್ ವಧು ಪರೀಕ್ಷೆ ಮಾಡಿದ್ರೆ ನಾನು ವರ ಪರೀಕ್ಷೆ ಮಾಡ್ಬೇಕು, ನಾನು ಒಪ್ಕೋಬೇಕು, ಆಗ್ಲೇ ಮದ್ವೆ ಆಗೋದು. ಯಾಕೆ ಈಗ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ? ಅವತ್ತು ನಾನು ಹಿಂಗೆ ಹುಡುಗನ್ ನೋಡ್ತೀನಿ ಅಂದಾಗ ನೀ ನೋಡಿದ ಹುಡುಗ ನಂಗೆ ಬೇಡ, ಆರ್ತಿ ಅವ್ರು ನೋಡ್ತಾರೆ ಅಂತ ಹೇಳ್ದೆ ತಾನೆ. ಈಗ ಆರ್ತಿ ಅವರೇ ನಿಂಗೆ ಹುಡುಗನ್ ನೋಡಿದ್ದಾರೆ, ಸೊ ನೋ ಎಕ್ಸ್ಕ್ಯೂಸ್. ತಾಳಿ ಕಟ್ಟಿಸ್ಕೊಳ್ಳೋಕ್ಕೆ ಸುಮ್ಮನೆ ಕುತ್ತಿಗೆ ಬಗ್ಗಿಸ್ಕೊಂಡು ಕೂರ್ಬೇಕು ಅಷ್ಟೇ. ನೋಡು ಪುಟ, ನಿಂಗೆ ಮದುವೆ ಬೇಕಾದರೆ ಫೈನಲ್ ಇಯರ್ ಮುಗಿದ ಮೇಲೆ ಮಾಡಿದ್ರೆ ಆಯಿತು. ಈಗ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬೇಡ. ನೀನು ಮೆಂಟಲಿ ಪ್ರಿಪೇರ್ ಆಗಿರಲಿ ಅಂತ ನಾನು ಇದನ್ನು ಹೇಳಿದೆ. ಡ್ಯಾಡ್, ಹುಡುಗ ಯಾರು ಅಂತ ಗೊತ್ತಾದ್ಮೇಲೆ ನನಗೆ ಇಮಿಡಿಯೇಟಾಗಿ ಹೇಳಿ, ಅವ್ನ ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ ಚೆಕ್ ಮಾಡ್ತೀನಿ. ಆಮೇಲೆ ಮದುವೆ ದಿನ ಇವಳು ಅವ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಹೇಳ್ಬಾರ್ದು ಅಲ್ವಾ? ಅಕ್ಕನ ಮದ್ವೆ ಬಗ್ಗೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಾ ಇರೋದು ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್. ವೆಲ್ಕಮ್ ಡಿಯರ್ ಸಿಸ್ಟರ್. ಹೋಗೋ ಕಡೆ. ಅಜ್ಜಿ, ನಂಗೆ ಮದ್ವೆ ಬೇಡ ಅಜ್ಜಿ, ನಾನು ಹೀಗೆ ನಿಮ್ ಜೊತೆಗೆ ಇದ್ಬಿಡ್ತೀನಿ. ಹೌದಮ್ಮ, ಒಂದ್ಸತಿ ಹುಡುಗನ ಮುಖ ನೋಡೋವರೆಗೂ ಎಲ್ಲ ಹುಡುಗಿರು ಹೀಗೆ ಆಡೋದು. ಆಮೇಲೆ ತವ್ರ ಮನೇನೇ ಮರ್ತು ಹೋಗ್ಬಿಡ್ತಾರೆ. ಹೀಗೆ ಗಂಡನ ಕುತ್ತಿಗೆಗೆ ಜೋತ್ ಬಿದ್ದಿರ್ತಾರೆ ಯಾವಾಗ್ಲೂ, ಅಲ್ವಾ? ಹೋಗಿಪ್ಪ. ಅಯ್ಯೋ, ಡ್ಯಾಡಿಗೆ ರಂಜಿತ್ ವಿಷಯನ ಈಗಲೇ ಹೇಳ್ಬಿಡ್ಲಾ? ಬೇಡ, ಡ್ಯಾಡಿ ನನ್ನ ಬಗ್ಗೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ನಾನು ಯಾರನ್ನೂ ಲವ್ ಮಾಡ್ತಿದ್ದೀನಿ ಅನ್ನೋ ವಿಷಯ ಗೊತ್ತಾದರೆ ತುಂಬ ನೊಂದ್ಕೊಳ್ತಾರೆ.
ಹಾಗಂತ ಆರ್ತಿ ಅಮ್ಮ ಯಾರನ್ನು ತೋರಿಸಿದ್ರು ಹೇಗೆ ಮದುವೆ ಆಗಲಿ? ಒಂದು ಕೆಲಸ ಮಾಡ್ತೀನಿ, ಆರ್ತಿ ಅಮ್ಮಂಗೆ ಈ ವಿಷಯನ ಹೇಳ್ಬಿಡ್ತೀನಿ. ಖಂಡಿತ ಅವ್ರು ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಡ್ಯಾಡಿಗೆ ಈ ವಿಷಯನ ಹೇಳಿ ಡ್ಯಾಡಿನ ಅವರೇ ಒಪ್ಪಿಸ್ತಾರೆ. ಹಾಗೆ ಮಾಡ್ತೀನಿ. ಅಮ್ಮ, ನಿಮ್ಗೊಂದು ಬ್ರೇಕಿಂಗ್ ನ್ಯೂಸ್. ಏನಿದು? ಇನ್ಮೇಲೆ ನೀವು ಎನಿ ಟೈಮ್ ನಮ್ಮ ಮನೆಗೆ ಬರಬಹುದು. ಆರ್ಯ ನಿಮ್ಮ ಮೇಲೆ ತುಂಬಾ ಸಾಫ್ಟ್ ಆಗಿದ್ದಾನೆ. ಇನ್ನು ಅವನು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಇದನ್ನ ನಾನ್ ಹೇಳ್ತಿಲ್ಲ ಅಮ್ಮ, ನಿಮ್ ಮಗ ಆರ್ಯನೇ ಖುದ್ದಾಗಿ ಹೇಳಿದ ಮಾತು. ನೀನ್ ಹೇಳ್ತಾರೆ ನಿಜ ನನ್ನ ಸಾಕ್ಷಿ? ನಿಮ್ಮ ಆಣೆಗೂ ನಿಜ ಅಮ್ಮ. ಆರ್ಯನೀಗ ಮುಂಚಿನ ತರ ನಿಮ್ ಹೆಸರು ಕೇಳಿದ್ರೆ ಕೋಪ ಮಾಡ್ಕೊಳ್ಳೋದಿಲ್ಲ. ಅವನು ಪೂರ್ತಿ ಚೇಂಜ್ ಆಗಿದ್ದಾನೆ. ಹೇಗೆ? ಅದೊಂಥರ ಪವಾಡನೆ ಅಂತ ಹೇಳ್ಬೋದು ಅಮ್ಮ. ಆರ್ಯನ್ ಫಸ್ಟ್ ಟೈಮ್ ನಿಮ್ ಫೋಟೋ ಮೇಲೆ ಕೈ ಇಟ್ಟು ಇನ್ ಮುಂದೆ ನಾನು ನಿಮ್ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ನೀವ್ ಮನೆಗ್ ಬಂದಿರೋದಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ದಾನೆ. ಸೊ ನೀವ್ ನಮ್ಮ ಮನೆಗ್ ಬರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆರ್ತಿ, ಏನಾಯ್ತೆ? ಅಮ್ಮ, ಆರ್ಯ ನನ್ನನ್ನು ಕ್ಷಮಿಸಿದಾನಂತಮ್ಮ. ಇನ್ಯಾವತ್ತೂ ನನ್ನ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ಪ್ರಮಾಣ ಮಾಡಿದಾನಂತೆ. ಆ ಮನೆಗೆ ಇನ್ಯಾವತ್ತು ಬೇಕಾದ್ರೂ ನಾನು ಹೋಗ್ಬೋದಂತೆಮ್ಮ. ಹೌದಿದೆ, ಕೊಡಿಲ್ ಫೋನು. ಸಾಕ್ಷಿ, ಆರ್ಯ ಬದಲಾಗಿದ್ದಾನಂತೆ, ನಿಜ ಏನೇ? 100% ನಿಜ, 100% ನಿಜ, 100% ನಿಜ. ಎಂತ ಒಳ್ಳೆ ಸುದ್ದಿ ಹೇಳಿದೀಯ ಸಾಕ್ಷಿ ನೀನು. ಇಲ್ಲಿ ನಮ್ಮ ಆದಿನೂ ಅಷ್ಟೇ ಕಡೆ ತುಂಬಾ ಬದಲಾಗಿದ್ದಾನೆ. ಅವರೇ ನಿಮ್ಮ ಅಪ್ಪನ ಫೋಟೋ ತಂದ್ಕೊಟ್ಟು ಅವ್ರ ಮಮ್ಮಿ ಹತ್ರ ಕ್ಷಮೆ ಕೇಳ್ದ, ಗೊತ್ತಾ? ವಾವ್, ಹೌದಾ? ಅಣ್ಣ ತಮ್ಮ ಇಬ್ರು ಇಷ್ಟು ಸುಲಭವಾಗಿ ಮನಸ್ಸು ಬದಲಾಯಿಸ್ಕೊಳ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೌದೇನೆ? ಶೋಭಾ, ಯಾರು ಫೋನು? ಆಮೇಲೆ ಬಂದ್ಬಿಡ್ದಲ್ ಕಣೋ. ಹೌದಾ, ಕುಡಿಲಿ. ಏ ಲೂ ಸಿಸ್ಟರ್, ಏನೋ ರೌಡಿ ಬ್ರದರ್, ಫುಲ್ ಚೇಂಜ್ ಅಂತೆ. ಡ್ಯಾಡಿ ಮೇಲೆ ನೀನ್ ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ವಂತೆ, ನಿಜನಾ? ಹೂ ಕಣೆ ಸಾಕ್ಷಿ, ಆಗಿದ್ದಾಯ್ತು. ಈಗ ಸೂರ್ಯ ಅವ್ರು ತುಂಬಾ ಬದಲಾಗಿದಾರಂತೆ. ಅಮ್ಮ ನಾವೆಲ್ಲ ನಿಂತು ನಿನ್ ಮದುವೆ ಮಾಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಹೂ ಅಂದೆ. ತುಂಬಾ ಖುಷಿ ಆಯ್ತು ಕಣೋ ಈ ವಿಷಯ ಕೇಳಿ. ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ನಾನು ಎಷ್ಟು ಆಸೆ ಪಟ್ಟಿದ್ದೆ ಗೊತ್ತಾ? ಈಗ ಆಸೆ ನೆರವೇರ್ತು. ಈ ವಿಷಯನ ಡ್ಯಾಡಿಗೆ ಹೇಳಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಯಾವಾಗ ಬರ್ತೀಯ ಈ ಕಡೆ ನೀನು? ಏನ್ ಸಮಾಚಾರ? ನಿನಗೊಂದು ಒಳ್ಳೆ ಹುಡುಗ ಹುಡುಕಿದ್ದೀನಿ ಕಡೆ ನಾನು. ಅಲ್ಲ ಸಾಕ್ಷಿ, ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ನಮ್ಮನೆ ಬಂದ್ಬಿಡು. ನಿಂಗೊಂದು ಸ್ವೀಟ್ ನ್ಯೂಸ್ ಹೇಳೋದಿದೆ. ಗೊತ್ತು ಅಮ್ಮ, ನೀವು ನನಗೆ ಹುಡುಗನ್ ನೋಡಿದ್ದೀರಾ, ಅದ್ರ ಬಗ್ಗೆ ನನ್ನ ಹತ್ರ ಮಾತಾಡಬೇಕು ಅಲ್ವಾ? ಹುಡುಗ ಯಾರು? ಎಲ್ಲ ಫೋನಲ್ಲೇ ಕೇಳಬೇಕು ಅಂತಿದ್ಯಾ? ಸಂಜೆ ನೀನು ಮನೆಗೆ ಬಾ, ಅಲ್ಲಿವರೆಗೂ ಸಸ್ಪೆನ್ಸ್. ಸರಿ ಅಮ್ಮ. ಆರ್ತಿ ಅಮ್ಮನೂ ಹುಡುಗನ್ ನೋಡಿದ್ದೀನಿ ಅಂತಾರೆ, ಆದಿತ್ಯನೂ ಹುಡುಗನ್ ನೋಡಿದ್ದೀನಿ ಅಂತಾನೆ. ಇವ್ರ ಹತ್ರ ರಂಜಿತ್ ವಿಷಯನ್ ಹೇಗೆ ಹೇಳೋದು? ಸ್ಟೇಷನ್ಗೆ ಹೊರಟ್ಯಾ? ಹ್ಞೂ ಅಮ್ಮ, ಹೊರಟೆ. ಕಾಫಿ ತಗೋ. ಇದೇನಮ್ಮ? ನೀನು ಸಾಕ್ಷಿಗೆ ಯಾವ್ದಾದ್ರು ಹುಡುಗ ನೋಡಿದ್ಯಾ? ಹ್ಞೂ ಅಮ್ಮ, ಕಾರ್ತಿಕ್ ಅಂತ ನನ್ನ ಫ್ರೆಂಡು. ಅಮೆರಿಕಲ್ಲಿ ಸಾಫ್ಟ್ವೇರ್ ಕಂಪನಿಗೆ ಒಬ್ಬ ಟೀಮ್ ಲೀಡರ್ ಆಗಿದ್ದಾನೆ. ರಜಾ ಅಂತ ಈಗ ಬಂದಿದ್ದಾನೆ ಅಷ್ಟೇ. ಮತ್ತೆ ಡ್ಯಾಡಿ ಸಾಕ್ಷಿ ಮದುವೆ ಬಗ್ಗೆ ಮಾತಾಡಿದಾಗ ನೀನು ಯಾಕೆ ಈ ಹುಡುಗನ ಬಗ್ಗೆ ಹೇಳಲೇ ಇಲ್ಲ? ಹೇಳ್ಬೇಕನ್ನಿಸ್ತು, ಬೇಕಂತ ಹೇಳಿಲ್ಲ. ಯಾಕೆ ಹಾಗೆ ಮಾಡಿದೆ? ಅವತ್ತು ಸಾಕ್ಷಿ ಗಂಡು ಹುಡುಕ್ತೀನಿ ಅಂದಾಗ ನಾನು ನೋಡೋ ಹುಡುಗ ಬೇಡ, ಆರ್ತಿ ಅವ್ರು ನೋಡಿರೋ ಹುಡುಗನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ನೆನ್ನೆ ನೀವು ಬೇರೆ ಆರ್ತಿ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಬೇಡ ಅಂತ ಕೆನ್ನೆಗೆ ಹೊಡೆದ್ಬಿಟ್ರಿ. ಸಾರಿ ಆರ್ಯ, ನನ್ಗೆ ಅವಾಗ ಅದು ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ. ಆರ್ತಿ ಅವ್ರ ಬಗ್ಗೆ ನಿನ್ನ ಹತ್ರ ತಪ್ಪಾಗಿ ಹೇಳಿ ನಿನ್ನನ್ನು ತಪ್ಪು ದಾರಿಗೆ ಎಳಿತಾ ಇದ್ದೀನಿ ಅನ್ನೋ ಥರ ಇತ್ತು ಅವ್ರಗಳ ದೃಷ್ಟಿ. ಅದಕ್ಕೆ ನಿಂಗೆ ಹೊಡೆದ್ಬಿಟ್ಟೆ. ಆರ್ಯ, ಆರ್ತಿ ಅವ್ರು ಈ ಮನೆಗೆ ಬರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಮತ್ತೆ ಯಾಕೆ ತಡೆದ್ರಿ ಅಮ್ಮ? ನೀವು ತಡಿದೇ ಹೋಗಿದ್ದಿದ್ರೆ ಆರ್ತಿಯವರು ಈ ಮನೆಗೆ ಬರಕ್ಕೆ ನಾನು ಒಪ್ತಿರ್ಲಿಲ್ಲ. ಈಗಲೂ ಲೇಟ್ ಆಗಿಲ್ಲ ಅಮ್ಮ, ಈ ಕ್ಷಣ ಡ್ಯಾಡ್ಗೆ ಹೋಗಿ ಹೇಳ್ತೀನಿ ಆರ್ತಿಯವರು ಈ ಮನೆಗೆ ಬರೋದು ಬೇಡ ಅಂತ. ಆರ್ಯ,
ಒಂದು ನಿಮಿಷ ಆತರ ಪಡಬೇಡ. ಈ ವಿಚಾರದ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಆರ್ತಿಯವರು ಈ ಮನೆಗೆ ಬರದೇ ಇರೋ ಹಾಗೆ ತಡೆಯೋದು ದೊಡ್ಡ ವಿಷಯ ಅಲ್ಲ. ಆದರೆ ಸೂರ್ಯ ಸರು ನನ್ನ ಮಾತಾಡ್ಸಲ್ಲ. ಆಮೇಲೆ ನಂಗೆ ಯಾವ ಕೆಲಸನೂ ಅವ್ರು ಹೇಳಲ್ಲ. ಆರ್ತಿಯವ್ರು ಈ ಮನೆಗೆ ಬರೋದ್ರ ಬಗ್ಗೆ ನೀನೇನು ಮಾತಾಡೋಕೆ ಹೋಗ್ಬೇಡ. ಸರಿ ಅಮ್ಮ. ಹಾಗಂತ ನೀನು ನಾನು ಆರ್ತಿಯವ್ರು ಹೇಳಿದ್ದನ್ನೆಲ್ಲ ಒಪ್ಕೋಬೇಕು ಅಂತ ಇಲ್ಲ ಅಲ್ವಾ? ಅಂದರೆ ಆರ್ತಿಯವರು ಸಾಕ್ಷಿಗೆ ಹುಡುಗನ ನೋಡಿದ್ದಾರೆ ಎಂದ ಮಾತ್ರಕ್ಕೆ ನೀನು ಸಾಕ್ಷಿ ತಮ್ಮನಾಗಿ ನಿನ್ನೆ ಜವಾಬ್ದಾರಿನ ನಿಭಾಯಿಸಬಾರ್ದು ಅಂತೇನಿಲ್ಲ ಅಲ್ವಾ? ಆರ್ತಿಯವ್ರು ಈ ಮನೆಗೆ ಬರೋದು ಗ್ಯಾರಂಟಿ ಆಗಿದೆ. ಅವ್ರು ಈ ಮನೆಗೆ ಬರೋದಕ್ಕೆ ಮುಂಚೆನೇ ಅವ್ರ ಅಧಿಕಾರನ ಚಲಾಯಿಸ್ತಿದ್ದಾರೆ. ಇದು ಹೀಗೆ ಬಿಟ್ಟರೆ ನನಗೂ ನಿನಗೂ ಈ ಮನೆಯಲ್ಲಿ ಅಸ್ತಿತ್ವ ಇರಲ್ಲ. ನೀವು ಹೇಳೋದು ನಿಜಾನೇ. ಈಗ ನಾವೇನು ಮಾಡ್ಬೇಕು ಹೇಳಿ? ನೀನು ಸಾಕ್ಷಿಗೆ ಹುಡುಗನ ನೋಡಬೇಕು. ನೀನು ನೋಡಿರೋ ಹುಡುಗನ ಜೊತೆನೇ ಸಾಕ್ಷಿ ಮದುವೆ ಆಗಬೇಕು. ಆವಾಗಲೇ ನಿನ್ನ ಅಸ್ತಿತ್ವಕ್ಕೆ ಈ ಮನೇಲಿ ಬೆಲೆ ಸಿಗೋದು. ಸಾಕ್ಷಿನೂ ನಮ್ಮಿಬ್ಬರು ಮಾತಿಗೆ ಮರ್ಯಾದೆ ಕೊಡೋದು. ಅರ್ಥ ಆಯ್ತಾ? ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡು. ಮೇಡಮ್ ಕರೀತಿದ್ದಾರೆ. ಸರಿ ಅಮ್ಮ.